ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜಿಯೋಗ್ರಫಿ ಮೋಸ್ಟ್ ಇಂಪಾರ್ಟೆಂಟ್. ಜಿಯೋಗ್ರಫಿಯಲ್ಲಿ ಕ್ವಶನ್ಸ್ಗಳು ಯಾವ ರೀತಿ ಕೇಳ್ತಾರೆ ಅಂದರೆ, ಇವಾಗ ಜಿಯೋಗ್ರಫಿ ಮೇಲೆ 15 ಕ್ವಶನ್ ಕೇಳಿದ್ದಾರೆ ಅಂದ್ಕೊಳ್ಳಿ. ಅದರಲ್ಲಿ ಕರ್ನಾಟಕ ಜಿಯೋಗ್ರಫಿ ಮೇಲೆ 7ರಿಂದ 8 ಕ್ವಶನ್ಸು ಕೇಳ್ತಾರೆ. ಅದಕ್ಕೋಸ್ಕರ ಮೊದಲು ಕರ್ನಾಟಕ ಜಿಯೋಗ್ರಫಿಯನ್ನು ಸ್ಟಡಿ ಮಾಡಿ, ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಡಿಯನ್ ಜಿಯೋಗ್ರಫಿಯಿಂದ 4ರಿಂದ 5 ಕ್ವಶನ್ನು, ಮತ್ತು ವರ್ಲ್ಡ್ ಜಿಯೋಗ್ರಫಿಯಿಂದ 2ರಿಂದ 3 ಕ್ವಶನ್ನು. ಈ ರೀತಿಯಾಗಿ ಜಿಯೋಗ್ರಫಿಯಲ್ಲಿ ಕ್ವಶನ್ಸನ್ನು ಕೇಳ್ತಾರೆ. ಅದಕ್ಕೋಸ್ಕರ ಕರ್ನಾಟಕ ಜಿಯೋಗ್ರಫಿ ಮತ್ತು ಇಂಡಿಯನ್ ಜಿಯೋಗ್ರಫಿ ಮೋಸ್ಟ್ ಇಂಪಾರ್ಟೆಂಟ್. ಈ ನೋಟ್ಸ್ ಇದೆಯಲ್ಲ, ಈ ನೋಟ್ಸನ್ನು ನಾನು ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ, ನಾನು FDA ವಿಲೇಜ್ ಅಕೌಂಟೆಂಟು WRD ಎಕ್ಸಾಮ್ಗೆ ಸ್ಟಡಿ ಮಾಡುವಾಗ ನಾನು ಮಾಡ್ಕೊಂಡಂಥ ನೋಟ್ಸ್ 6 to 12th ಸ್ಕೂಲ್ ಬುಕ್ಸು ಪ್ಲಸ್ಸು ಟೆಕ್ಸ್ಟ್ ಬುಕ್ಕು. 6 to 12th ಸ್ಕೂಲ್ ಬುಕ್ಸು ಪ್ಲಸ್ಸು ಟೆಕ್ಸ್ಟ್ ಬುಕ್, ಇದು 3 ಬುಕ್ಸನ್ನು ಸೇರಿ ಈ ನೋಟ್ಸನ್ನು ನಾನು ರೆಡಿ ಮಾಡಿದ್ದೀನಿ. ಈ ನೋಟ್ಸನ್ನು ನೀವು ಓದ್ಕೊಂಡ್ರೆ ಸಾಕು, ಮತ್ತು ಸ್ಕೂಲ್ ಬುಕ್ಸನ್ನು ಓದುವಂಥ ಅವಶ್ಯಕತೆ ಇಲ್ಲ. ಇಂಪಾರ್ಟೆಂಟ್ ಎಲ್ಲನೂ ಇದರಲ್ಲಿ ನಾನು ಕವರ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಅಬೌಟ್ ಮೀ, ಇದು ನನ್ನ ಬಗ್ಗೆ. ನಾನು ಯಾವುದೇ ಕೋಚಿಂಗನ್ನು ತೆಗೆದುಕೊಂಡಿಲ್ಲ, ಸೆಲ್ಫ್ ಸ್ಟಡಿ ಮಾಡಿದ್ದೀನಿ. 2 ವರ್ಷ ಪ್ರಿಪ್ರೇಷನ್ನ ಮಾಡಿದ್ದೀನಿ. ಇದು ನನ್ನ ಜಾಬ್ ಲಿಸ್ಟು. ಇದು ಕಮ್ಯುನಿಕೇಷನ್ ಪೇಪರಲ್ಲಿ ಬಂದಂತಹ ಸ್ಕೋರು. FDA 2022ರಲ್ಲಿ FDA ಆಗಿತ್ತು. ನೆಕ್ಸ್ಟ್ ಇವಾಗ ಇದನ್ನು ರಿಸೈನ್ ಮಾಡಿ ಇವಾಗ ವಿಲೇಜ್ ಅಕೌಂಟೆಂಟ್ ವರ್ಕ್ ಮಾಡ್ತಾ ಇರೋದು. ಮೊನ್ನೆ WRD 1:3 ಲಿಸ್ಟ್ ಬಿಟ್ಟಿದ್ದಾರೆ. ಅದರಲ್ಲಿ ಕೂಡ ಇಷ್ಟು ನನ್ನ ಕಮ್ಯುನಿಕೇಷನ್ ಪೇಪರಲ್ಲಿ ಬಂದಂಥ ಸ್ಕೋರು. ನಿಮಗೇನಾದರೂ ಕಮ್ಯುನಿಕೇಷನ್ ಪೇಪರು ಮತ್ತು GK ಕ್ಲಾಸಸ್ಸು ನೋಟ್ಸು ಮತ್ತು ಕ್ಲಾಸಸ್ಸು ಏನಾದರೂ ನಿಮಗೆ ಬೇಕಾಗಿದ್ದರೆ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನನಗೆ ಮೆಸೇಜ್ ಮಾಡಿ. ನಿಮಗೆ ನೋಟ್ಸ್ ಅಂದರೆ ನೋಟ್ಸ್ ಕಳಿಸ್ತೀನಿ, ಇಲ್ಲ ರೆಕಾರ್ಡೆಡ್ ವಿಡಿಯೋ ಕ್ಲಾಸು ಕೂಡ ಬೇಕಂದರೆ ಅದನ್ನು ಕೂಡ ಕಳಿಸ್ಕೊಡ್ತೀನಿ. ಕೆಳಗಡೆ ಟೆಲಿಗ್ರಾಮ್ ಲಿಂಕನ್ನು ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ನನಗೊಂದು ಮೆಸೇಜ್ ಮಾಡಿ. ಇಲ್ಲಿ ನೋಡಿ, ಕರ್ನಾಟಕ ಜಿಯೋಗ್ರಫಿ. ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿದ್ದು, ಪರ್ಯಾಯ ದ್ವೀಪದ ಪಶ್ಚಿಮದ ಮಧ್ಯಭಾಗದಲ್ಲಿದೆ. ಇಂಪಾರ್ಟೆಂಟು. ಕರ್ನಾಟಕವು 11 ಡಿಗ್ರಿ 31 ಮಿನಿಟ್ ಉತ್ತರ ಅಕ್ಷಾಂಶದಿಂದ 18 ಡಿಗ್ರಿ 45 ಮಿನಿಟ್ ಉತ್ತರ ಅಕ್ಷಾಂಶದವರೆಗೆ ವಿವರಿಸಿದೆ. ಅಂದರೆ ಇಲ್ಲಿ ನೋಡಿ, ಅಕ್ಷಾಂಶ ಅಂದರೆ ಇಂಗ್ಲೀಷಲ್ಲಿ ಲ್ಯಾಟಿಟ್ಯೂಡ್. ಇಲ್ಲಿ ಕೆಳಗಡೆ ಈ ಸೈಡ್ ಕೂಡ ನಾನು ಮ್ಯಾಪನ್ನು ಕೂಡ ಹಾಕಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಇಲ್ಲಿ ನೋಡಿ, ಕೆಳಗಡೆ 11 ಡಿಗ್ರಿ 31 ಮಿನಿಟ್ ಉತ್ತರ ಅಕ್ಷಾಂಶದಿಂದ ಅಂದರೆ ಕೆಳಗಿಂದ ಇಲ್ಲಿ ನೋಡಬೇಕು, ಇಲ್ಲಿಂದ ಇಲ್ಲಿ ಮೇಲ್ಗಡೆವರೆಗೆ 18 ಡಿಗ್ರಿ 41 ಮಿನಿಟ್ ನಾರ್ತ್. ಇದು ನಿಮಗೆ ಎಕ್ಸಾಮಲ್ಲಿ ಈಸ್ಟ್ ಅಂತ ಅಲ್ಲ, ಮ್ಯಾಗಿಂದ ಏನಪ್ಪ ನಾರ್ತು ಸೌತ್ ಇದು ಕನ್ಫ್ಯೂಸ್ ಮಾಡ್ತಾರೆ. ಕೆಳಗಡೆ ಇದೆ ಅಂತ ಸೌತ್ ಅಂತ ತಿಳ್ಕೊಬೇಡಿ, ಇದು ಕೂಡ ನಾರ್ತೇ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟು, 74 ಡಿಗ್ರಿ 12 ಮಿನಿಟು ಪೂರ್ವ ರೇಖಾಂಶದಿಂದ 78 ಡಿಗ್ರಿ 40 ಮಿನಿಟು ಪೂರ್ವ ರೇಖಾಂಶದವರೆಗೆ ವಿಸ್ತರಿಸಿದೆ. ರೇಖಾಂಶ ಅಂದರೆ ಲಾಂಗಿಟ್ಯೂಡ್. ಇಲ್ಲಿ ನೋಡ್ಬೋದು, ಇಲ್ಲಿಂದ ಈ ಸೈಡ್ ನೀವು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಈ ಸೈಡು ಪಶ್ಚಿಮ, ಈ ಸೈಡು ಪೂರ್ವ ಅಂತ. ಇಲ್ಲಿ ನೋಡಿ, ಇದು ಕೂಡ ಈಸ್ಟೇ ಕನ್ಸಿಡರ್ ಆಗುತ್ತೆ, ಇದು ಕೂಡ ಈಸ್ಟೇ ಕನ್ಸಿಡರ್ ಆಗುತ್ತೆ. ಈ ರೀತಿಯಾಗಿ ಕ್ವಶನ್ಸ್ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ತಾರೆ. ಇಂಪಾರ್ಟೆಂಟ್. ನಿಮಗೆ ನಾನು ರೆಕಾರ್ಡೆಡ್ ಕ್ಲಾಸ್ ನಿಮಗೆ ಬೇಕಾಗಿದ್ದರೆ ಅದರಲ್ಲಿ ನಿಮ್ಗೆ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲೇ ನಾರ್ತ್ ಯಾಕೆ ಬಂದಿದೆ, ಇಲ್ಲಿ ನಾರ್ತ್ ಬಂದಿದೆ, ಇಲ್ಲಿ ಕೂಡ ಈಸ್ಟ್ ಬಂದಿದೆ, ಇಲ್ಲಿ ಕೂಡ ಈಸ್ಟ್ ಯಾಕೆ ಬಂದಿದೆ, ಇದೆಲ್ಲನೂ ನಿಮಗೆ ನಾನು ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ, ಮತ್ತು ನಿಮಗೆ ನೋಟ್ಸ್ ಏನಾದರೂ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ನನಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ. ವಿಸ್ತೀರ್ಣ ನೋಡಿ, ಉತ್ತರದಿಂದ ದಕ್ಷಿಣ ದೂರ ಎಷ್ಟು? 750 ಕಿಲೋಮೀಟರ್. ಅಂದರೆ ಮೇಲಿಂದ ಕೆಳಗಡೆ. ಇಲ್ಲಿ ನಿಮ್ಮ ಮ್ಯಾಪನ್ನು ತೋರಿಸಿದ್ದೀನಿ. ಪಶ್ಚಿಮದಿಂದ ಪೂರ್ವಕ್ಕೆ 400 ಕಿಲೋಮೀಟರ್, ಇಲ್ಲಿಂದ ಇಲ್ಲಿವರೆಗೆ 400 ಕಿಲೋಮೀಟರ್. ಕರ್ನಾಟಕದ ಒಟ್ಟು ವಿಸ್ತೀರ್ಣ ಇದು ನಿಮಗೆ ನೆನಪಿರಲಿ, ಕರೆಕ್ಟಾಗಿ ನೀವು ನೆನಪಿಡಬೇಕು. ನಿಮಗೆ ಇನ್ನಷ್ಟು ನೆನಪು ಇಟ್ಕೊಳ್ಳಿಲ್ಲ ಅಂದರೆ 19, 17, 91 ಚದರ ಕಿಲೋಮೀಟರ್. ಈ ರೀತಿಯಾಗಿ ನೆನಪಿಡುವುದು ಇಂಪಾರ್ಟೆಂಟ್. 19, 17, 91 ಚದರ ಕಿಲೋಮೀಟರ್ ಇರುವ ಕರ್ನಾಟಕವು ಭಾರತದ 6ನೇ ದೊಡ್ಡ ರಾಜ್ಯವಾಗಿದೆ. ಇದು ದೇಶದ ಒಟ್ಟಾರೆ ವಿಸ್ತೀರ್ಣದಲ್ಲಿ ಕರ್ನಾಟಕವು 5.85% ಇದೆ. ಇಲ್ಲಿ ನೋಡ್ಕೊಳ್ಬೋದು.
ನಮ್ಮದು 6ನೇ ದೊಡ್ಡ ರಾಜ್ಯ ಆಗಿದ್ದರೆ ಒಂದೊಂದು ಸರಿ ಏನು ಮಾಡ್ತಾರೆ ಆರ್ಡರ್ ವೈಸ್ ಕೇಳ್ತಾರೆ. ಅದಕ್ಕೋಸ್ಕರ ಇದನ್ನು ಕೂಡ ನಿಮಗೆ ಇಲ್ಲಿ ಬರ್ದಿದ್ದೀನಿ. ಫಸ್ಟು ರಾಜಸ್ಥಾನ, 2ನೇದು ಮಧ್ಯಪ್ರದೇಶ, 3 ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಗುಜರಾತು, ಕರ್ನಾಟಕ. ಈ ರೀತಿಯಾಗಿ ನೀವು ನೆನಪಿಟ್ಟುಕೊಳ್ಬೇಕು. ಇದು ದೊಡ್ಡದಿಂದ ಸಣ್ಣದವರೆಗೆ ನಮ್ಮ ಕರ್ನಾಟಕ 6ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ ಜನಸಂಖ್ಯೆಯಲ್ಲಿ ಒಂದು ಸೆಕೆಂಡ್ 6.11 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವ ಕರ್ನಾಟಕವು ಭಾರತದ ರಾಜ್ಯಗಳಲ್ಲಿ ಕರ್ನಾಟಕ 8ನೇ ದೊಡ್ಡ ರಾಜ್ಯವಾಗಿದೆ. ಇದು ವಿಸ್ತೀರ್ಣದಲ್ಲಿ 6ನೇ ದೊಡ್ಡ ರಾಜ್ಯ ಆಗಿದೆ. ಇದು ಜನಸಂಖ್ಯೆಯಲ್ಲಿ 8ನೇ ದೊಡ್ಡ ರಾಜ್ಯವಾಗಿದೆ. ಈ ದೇಶದ ಒಟ್ಟಾರೆ ಜನಸಂಖ್ಯೆ ಕರ್ನಾಟಕವು 5.05% ಇದೆ. ಇದು ವಿಸ್ತೀರ್ಣದಲ್ಲಿ ಪರ್ಸೆಂಟ್ ನೆನಪಿಟ್ಕೊಳ್ಳಿ, ಇದು ಜನಸಂಖ್ಯೆಯಲ್ಲಿ ಪರ್ಸೆಂಟ್ ಕೂಡ ನೆನಪಿಟ್ಕೊಳ್ಳಿ. ಹಾಗಾದರೆ ಫಸ್ಟ್ ಯಾವುದಿದೆ? ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಬಿಹಾರ, ವೆಸ್ಟ್ ಬೆಂಗಾಲ್, ಮಧ್ಯಪ್ರದೇಶ, ತಮಿಳುನಾಡು, ರಾಜಸ್ಥಾನ, ಕರ್ನಾಟಕ. ಈ ರೀತಿಯಾಗಿ ಒಂದೊಂದು ಸರಿ ಆರ್ಡರಲ್ಲಿ ಕೇಳ್ತಾರೆ. ಅದಕ್ಕೋಸ್ಕರ ಈ ಕೂಡ ನೀವು 8 ನೆನಪಿಟ್ಕೊಳ್ಬೇಕು. ಇಲ್ಲಿ 6 ಕೂಡ ನೆನಪಿಟ್ಕೊಳ್ಬೇಕು. ನನ್ನ ನೋಟ್ಸು ಈ ರೀತಿಯಾಗಿರುತ್ತದೆ. ಇಂಪಾರ್ಟೆಂಟ್ ನಿಮಗೆ ನೋಟ್ಸನ್ನು ತೋರಿಸ್ತೀನಿ ನೋಡ್ಕೊಳ್ಳಿ. ಇದು ತುದಿಗಳು, ಉತ್ತರ ತುದಿ, ದಕ್ಷಿಣ ತುದಿ, ಪೂರ್ವ ತುದಿ, ಪಶ್ಚಿಮ ತುದಿ ಯಾವುದಿದೆ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಇಲ್ಲಿ ಕೂಡ ಡಯಾಗ್ರಾಮನ್ನು ಕೊಡ್ತೀನಿ. ಕರ್ನಾಟಕವು ಭೂ ಹಾಗೂ ಜಲ ಪ್ರದೇಶಗಳು. ಇನ್ನು ಇಲ್ಲಿ ಮ್ಯಾಪ್ ಹಾಕಿ ನಿಮಗೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ರೀತಿಯಾದಂಥ ನನ್ನ ನೋಟ್ಸು. ವಿವಿಧ ರಾಜ್ಯಗಳೊಂದಿಗೆ ಕರ್ನಾಟಕ ಗಡಿ ರೇಖೆಗಳು, ಅಂದರೆ ಬೇರೆ ಬೇರೆ ರಾಜ್ಯಗಳ ಜೊತೆ ಕರ್ನಾಟಕ ಗಡಿ ರೇಖೆಗಳು. ಇಲ್ಲಿ ಗೋವಾ ಜೊತೆ ಎಷ್ಟು ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿದ್ದಾವೆ. ಈ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇಲ್ಲಿ ಎಲ್ಲ ನೋಡ್ಬೋದು. ನೋಟ್ಸ್ ಬೇಕಾಗಿದ್ದರೆ ಕೆಳಗಡೆ ಪ್ಲೀಸ್ ಕಮೆಂಟ್ ಮಾಡಿ. ಟೆಲಿಗ್ರಾಮಲ್ಲಿ ಕಮೆಂಟ್ ಮಾಡಿ. ವಿವಿಧ ರಾಜ್ಯಗಳೊಂದಿಗೆ ಕರ್ನಾಟಕ ಗಡಿ ಹಂಚಿಕೆ. ಎಷ್ಟು ರಾಜ್ಯಗಳೊಂದಿಗೆ ಕರ್ನಾಟಕ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳಿದರೆ 6 ಟೋಟಲಾಗಿ. ಇದನ್ನು ಕೂಡ ನೆನಪಿಟ್ಕೊಳ್ಳಿ. ಕರ್ನಾಟಕದ ರಾಜ್ಯ ಲಾಂಛನಗಳು, ಇದು ಇಂಪಾರ್ಟೆಂಟು. ಈ ಸ್ವಲ್ಪ ನೋಡ್ಕೊಳ್ಳಿ. ಮಹಾನಗರ ಪಾಲಿಕೆಗಳು ಕರ್ನಾಟಕದ ವಿಸ್ತೀರ್ಣ ಎಷ್ಟು, ರಾಜ್ಯ ಎಷ್ಟು, ಜಿಲ್ಲೆ ಎಷ್ಟು, ನಗರ, ತಾಲೂಕು, ಹೋಬಳಿಗಳು. ಇಲ್ಲಿ ಇಂಪಾರ್ಟೆಂಟ್. ಕರ್ನಾಟಕದ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವುದು, ಇದು ಎಲ್ಲ ಇಂಪಾರ್ಟೆಂಟು.